ಸ್ನೇಹಿತರೆ ನಮಸ್ಕಾರ. ಕರಾವಳಿಯ ಕನ್ನಡಿಗ KA30 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿರುವ ಅಂದರೆ ವಿಜಯಪುರದಿಂದ 50 ಕಿಲೋಮೀಟರ್ ದೂರದಲ್ಲಿರುವಂತಹ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿರುವಂಥ ಗುಡ್ಡಾಪುರಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾಯಿದೆ ಸ್ನೇಹಿತರೆ. ನೋಡಿ, ಹೋಗುವ ಮಧ್ಯದಲ್ಲಿ ಈ ದ್ರಾಕ್ಷಿ ತೋಟ ಹಾಗೆ ದಾಳಿಂಬೆ ತೋಟ ತುಂಬ ಇದೆ ಸ್ನೇಹಿತರೆ. ಗುಡ್ಡಾಪುರ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಅಂದರೆ ವಿಜಯಪುರದಿಂದ 50 ಕಿಲೋಮೀಟರ್ದಲ್ಲಿದೆ. ಗಡಿ ಭಾಗದಲ್ಲಿದ್ದರೂ ಇಲ್ಲಿ ಕನ್ನಡ ಮತ್ತು ಮರಾಠಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನ ಫ್ರೆಂಡ್ ಆದ ನಾಗಭೂಷಣ ಅವ್ರ ಜೊತೆ ಸೇರಿ ಗುಡ್ಡಾಪುರಕ್ಕೆ ಹೋಗ್ತಿದ್ದೇನೆ ಸ್ನೇಹಿತರೆ. ಬನ್ನಿ ನೋಡಿ, ಹೋಗುವ ರಸ್ತೆ ಮಧ್ಯದಲ್ಲಿ ಬಣ್ಣ ಬಣ್ಣದ ಕಲರಿಂದ ಕೂಡಿಸಿದಂಥ ಮೇಕೆಗಳು. ಹೀಗೆ ಹೋಗ್ತಾ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಮಹಾರಾಷ್ಟ್ರ ಬಾರ್ಡರ್, ಮಹಾರಾಷ್ಟ್ರ ಆಲ್ಮೋಸ್ಟ್ ಆಗಿದೆ. ಸ್ನೇಹಿತರೆ, ಶ್ರೀ ದಾನಮ್ಮ ದೇವಿಯ ಸಂಕ್ಷಿಪ್ತ ಚರಿತ್ರೆ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತಿದ್ದೆ ಸ್ನೇಹಿತರೆ. 12ನೇ ಶತಮಾನದಲ್ಲಿ ಈಗಿನ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನಲ್ಲಿರುವಂಥ ಉಮ್ರಾಣಿ ಅನ್ನೋ ಗ್ರಾಮದಲ್ಲಿ ಅನಂತರಾಯ್ ಹಾಗೂ ಶ್ರೀಸಮ ದಂಪತಿಗಳಿಗೆ ಮಗಳಾಗಿ ಜನಿಸ್ತಾಳೆ ಸ್ನೇಹಿತರೆ. ಬಾಲ್ಯದ ಹೆಸರು ಲಿಂಗಮ್ಮ. ಸ್ನೇಹಿತರೆ, ಶ್ರೀ ದಾನಮ್ಮ ದೇವಸ್ಥಾನಕ್ಕೆ ಈ ಬೋರ್ಡ್ನಿಂದ 8 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಕರ್ನಾಟಕದ ವಿಜಯಪುರದಿಂದಲೂ ಕೂಡ ಈ ಗುಡ್ಡಾಪುರಕ್ಕೆ ಸಾಕಷ್ಟು KSRTC ಬಸ್ಸಿನ ಸೌಲಭ್ಯ ಇದೆ ಸ್ನೇಹಿತರೆ. ದೇವಸ್ಥಾನದ ಸುತ್ತಮುತ್ತಲೂ ನಿಮಗೆ ಕನ್ನಡ ಮತ್ತು ಮರಾಠಿ ಎರಡನ್ನೂ ಮಾತಾಡ್ತಾರೆ. ಹಾಗಾಗಿ ಕನ್ನಡ ಮಾತಾಡೋರಿಗೆ ಏನು ಸಮಸ್ಯೆ ಇಲ್ಲ ಸ್ನೇಹಿತರೆ, ಹೋಗಿ ಬರ್ಬೋದು ಆರಾಮಾಗಿ. ನೋಡ್ತಾ ಇರುವಂಥದ್ದು ಗುಡ್ಡಾಪುರದ ಮಹಾದ್ವಾರ ಸ್ನೇಹಿತರೆ. ಮತ್ತೆ ಇತಿಹಾಸದತ್ತ ಹೋಗೋಣ ಸ್ನೇಹಿತರೆ. ಮಹಾಶಿವ ಭಕ್ತಿ ಆಗಿರ್ತಾರೆ ಸ್ನೇಹಿತರೆ. ಭಕ್ತರು ಯಾರೇ ಏನೇ ಕೊಟ್ಟರೂ ಕೂಡ ಅದನ್ನು ಸ್ವೀಕರಿಸುತ್ತಾ ಸಹಾಯ ಅಂತ ಬಂದ ಕೈಚಾಚಿ ಬಂದ ಭಕ್ತರಿಗೆ ಎಲ್ಲವನ್ನೂ ದಾನ ಮಾಡುತ್ತಾ ಮಹಾದಾನ್ವಿ ಲಿಂಗಮ್ಮ ತಾಯಿ ಅಂತಲೇ ಪ್ರಸಿದ್ಧಿ ಹೊಂದುತ್ತಾರೆ ಸ್ನೇಹಿತರೆ. ಲಿಂಗಮ್ಮ ತಾಯಿಯ ಪ್ರಚಾರ ಕಲ್ಯಾಣದಲ್ಲಿರುವಂಥ ಬಸವಣ್ಣರ ಕಿವಿಗೂ ಸಹ ಮುಟ್ಟುತ್ತೆ ಸ್ನೇಹಿತರೆ. ಹೀಗೆ ಬಸವಣ್ಣರ ಪರಿಚಯ ಆಗೋದರ ಜೊತೆಗೆ ದಾನ ಧರ್ಮದ ಬಗ್ಗೆ ತಿಳಿದು ದಾನಮ್ಮ ಅಂತ ಬಿರುದನ್ನು ಕೊಡ್ತಾರೆ ಸ್ನೇಹಿತರೆ. ಹೀಗೆ ಲಿಂಗಮ್ಮ ತಾಯಿ ದಾನಮ್ಮ ದೇವಿಯಾಗಿ ಬದಲಾಗ್ತಾರೆ ಸ್ನೇಹಿತರೆ. ಅಕ್ಕ ಮಹಾದೇವಿಯರ ಸಲಹೆಯಂತೆ ಸಂಗಮನಾಥರವರ ವಿವಾಹವಾಗಿ ಇವರು ಕೂಡ ಮಹಾಶಿವಭಕ್ತರಾಗಿರ್ತಾರೆ ಸ್ನೇಹಿತರೆ. ಇವರ ಜೊತೆ ಸೇರಿ ದೇಶದಲ್ಲೆಲ್ಲ ಸುತ್ತಾಡಿ ವಚನ ಸಾಹಿತ್ಯಗಳ ಪ್ರಚಾರವನ್ನು ಮಾಡುತ್ತಾ ವಚನ ಶ್ರೇಷ್ಠತೆಯನ್ನು ಬೆಳೆಸುತ್ತಾ ಹೀಗೆ ದೇಶವೆಲ್ಲ ಸಂಚಾರ ಮಾಡಿ ಮುಂದೆ ಇದೇ ಗುಡ್ಡಾಪುರಕ್ಕೆ ಬಂದು ಸೋಮೇಶ್ವರನ ಸೇವೆಯನ್ನು ಸಲ್ಲಿಸುತ್ತಾ ಇಲ್ಲಿಯೇ ತಮ್ಮ ವಯೋವೃದ್ಧಿಯಿಂದ ಐಕ್ಯರಾಗಿ ಮುಂದೆ ಇಲ್ಲಿಯೇ ನೆಲೆ ನಿಂತು ಎಲ್ಲರ ಪಾಲಿಗೆ ಅಮ್ಮ ದಾನಮ್ಮ ದೇವಿಯಾಗಿ ನೆಲೆ ನಿಂತಿದ್ದಾರೆ ಸ್ನೇಹಿತರೆ. ಎಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುತ್ತಾ ತಾಯಿ ಅಮ್ಮ ದಾನಮ್ಮ ದೇವಿಯಾಗಿ ನಿಂತಿದ್ದಾಳೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ ಇನ್ನೂ ವಿಶೇಷ ಅಂದರೆ ಈ ತಾಯಿಗೆ ತ್ರಿಕಾಲ ಪೂಜೆ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂಜಾನೆ ಒಂದು ಬಾಲ್ಯಾವಸ್ಥೆಯಲ್ಲಿ ಪೂಜೆ ಆದರೆ ಮಧ್ಯಾಹ್ನ ಯೌವನಾವಸ್ಥೆಯಲ್ಲಿ ಪೂಜೆ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ರಾತ್ರಿ ಅಂದರೆ ಸಂಜೆಯಿಂದ ರಾತ್ರಿವರೆಗೂ ವೃದ್ಧಾವಸ್ಥೆಯಲ್ಲಿ ಪೂಜೆ ಆಗ್ತದೆ. ತಾವು ನೋಡ್ತಿರೋದು ಸೋಮೇಶ್ವರ ದೇವಸ್ಥಾನ ಸ್ನೇಹಿತರೆ. ಇದೇ ಸೋಮೇಶ್ವರನನ್ನು ಪೂಜೆ ಮಾಡ್ತಾ ಇಲ್ಲಿಯೇ ಮುಂದೆ ಐಕ್ಯರಾಗ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಆಗಿತ್ತು ಸ್ನೇಹಿತರೆ ಸಂಕ್ಷಿಪ್ತವಾದಂತಹ ಒಂದು ನನಗೆ ತಿಳಿದಿರುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ನಾನು ತಾಯಿ ದಾನಮ್ಮ ದೇವಿಯ ಒಂದು ಸಂಕ್ಷಿಪ್ತ ಚರಿತ್ರೆಯನ್ನು ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಇಲ್ಲೇನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ ಸ್ನೇಹಿತರೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಸ್ನೇಹಿತರೆ, ನಮ್ಮ ಕರ್ನಾಟಕ ವತಿಯಿಂದ ಕರ್ನಾಟಕದ ಭವನ ಅಂತ ನಿರ್ಮಾಣವಾಗಿದೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಅದ್ಭುತವಾಗಿದೆ ದೇವಸ್ಥಾನ, ನೋಡಲಿಕ್ಕೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇದು ಹೊಸದಾಗಿ ಇವಾಗ ಜೀರ್ಣೋದ್ಧಾರ ಮಾಡಿದ್ದಾರಂತೆ. ದಯವಿಟ್ಟು ಸ್ನೇಹಿತರೆ ತಾವು ಯಾರು ಬಂದರೆ ವಿಜಯಪುರದಿಂದ ತುಂಬ ಸಾಕಷ್ಟು ಬಸ್ಗಳಿದೆ. ಮತ್ತು ಇಲ್ಲಿ ಮಹಾರಾಷ್ಟ್ರದಲ್ಲಿ ಬಾರ್ಡ್ರಲ್ಲಿ ಇರೋದ್ರಿಂದ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ನಿಮಗೆ ಭಾಷಾ ಸಮಸ್ಯೆಗಳೇನು ಅಷ್ಟೊಂದು ಅನಿಸೋದಿಲ್ಲ ಸ್ನೇಹಿತರೆ. ಕನ್ನಡನೂ ಮಾತಾಡ್ತಾರೆ, ಮರಾಠಿನೂ ಮಾತಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಏನು ಅಷ್ಟೊಂದು ಸಮಸ್ಯೆ ಆಗೋಲ್ಲ. ಮತ್ತು ದೇವಸ್ಥಾನ ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೆ ಸ್ನೇಹಿತರೆ ತುಂಬ ಖುಷಿ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಸ್ನೇಹಿತರೆ. ಪ್ರತಿದಿನವೂ ಕೂಡ ಇಲ್ಲಿ ಅನ್ನದಾಸೋಹ ನಡೆಯುತ್ತದೆ ಸ್ನೇಹಿತರೆ. ಅದರ ಜೊತೆಗೆ ವಸತಿ ನಿಲಯಗಳು ಇವೆ ಸ್ನೇಹಿತರೆ. ತಾವು ಈ ಕಡೆ ಅಂದರೆ ವಿಜಯಪುರ ಕಡೆ ಬಂದಾಗ ಅಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿದೆ ಈ ಗುಡ್ಡಾಪುರ ಸ್ನೇಹಿತರೆ. ತಪ್ಪದೇ ಬನ್ನಿ, ಇಲ್ಲಿನ ಒಂದು ತಾಯಿಯ ದರ್ಶನ ಮಾಡೋದ್ರ ಜೊತೆಗೆ ಇಲ್ಲಿನ ಒಂದು ಸೌಂದರ್ಯವನ್ನು ಪಡೆದುಕೊಂಡು ನೋಡ್ಕೊಳ್ಳಿ. ಅಷ್ಟೇ ಸುಂದರವಾಗಿದೆ. ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಸ್ನೇಹಿತರೆ. ನೋಡಿ ಎಷ್ಟೊಂದು ಅದ್ಭುತವಾಗಿದೆ ದೇವಸ್ಥಾನ.
ಸ್ನೇಹಿತರೆ, ತಾವು ನೋಡ್ತಾ ಇರುವಂಥದ್ದು ತಾಯಿಯ ತ್ರಿಕಾಲ ಪೂಜೆಯ ಫೋಟೋ ಸ್ನೇಹಿತರೆ. ಒಂದು ಬಾಲ್ಯಾವಸ್ಥೆ ಪೂಜೆ ಹಾಗೂ ಯೌವನಾವಸ್ಥೆ ಪೂಜೆ ಹಾಗೂ ಮುದುಕಿ ವೇಷದಲ್ಲಿರುವಂಥ ಪೂಜೆಯ ಒಂದು ಫೋಟೋ ಸ್ನೇಹಿತರೆ. ತಾವು ನೋಡ್ತಾ ಇರುವಂಥದ್ದು ತಾಯಿಯ ದರ್ಶನ ಸ್ನೇಹಿತರೆ. ಇಲ್ಲಿಂದ ಕೈ ಮುಗಿದುಕೊಳ್ಳಿ, ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಿ ಅಂತ ಪ್ರಾರ್ಥಿಸ್ಕೊಳ್ಳಿ ಸ್ನೇಹಿತರೆ. ಈ ಅನ್ನಪ್ರಸಾದ ನಡೆಯುವಂಥ ಸ್ಥಳ ಸ್ನೇಹಿತರೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಹಾಂ ನೋಡಿ ಸ್ನೇಹಿತರೆ, ಇದು ನಮ್ಮ ಕರ್ನಾಟಕ ಸರ್ಕಾರದಿಂದ ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಭವನ. ಇಲ್ಲಿ ಅನ್ನಪ್ರಸಾದ ಇಲ್ಲಿ ಕೊಡ್ತಾರೆ ಸ್ನೇಹಿತರೆ. ಇವಾಗ ನಾವು ತಿರುಗಿ ಮತ್ತೆ ವಿಜಯಪುರದತ್ತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಹೋಗುವಾಗ ದಾರಿಯ ಮಧ್ಯದಲ್ಲಿ ದಾಳಿಂಬೆ ತೋಟ ಆಗಿರ್ಬೋದು, ಕಬ್ಬಿನ ಗದ್ದೆ, ಹೀಗೆ ಜೋಳದ ಗದ್ದೆ, ಹೀಗೆ ತುಂಬ ಅದ್ಭುತವಾದಂಥ ಹಸಿರು ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಹೊಲ ಗದ್ದೆಗಳು ತುಂಬ ಚೆನ್ನಾಗಿದೆ. ಸ್ವಲ್ಪ ಈ ಸಲ ಮಳೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದೇ ಥರ ಇನ್ನಷ್ಟು ವೀಡಿಯೋಗಳಿಗಾಗಿ ತಾವು ನೋಡ್ತಿರ್ತಾರೆ ದ್ರಾಕ್ಷಿ ತೋಟ ಸ್ನೇಹಿತರೆ. ಇನ್ನಷ್ಟು ವೀಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್, ಶೇರು, ಕಮೆಂಟ್ಸ್ ಮಾಡಿದ್ರು. ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀರಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.